ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತೊಂದು ಫ್ಯಾಂಟಾಸ್ಟಿಕ್ ಆಗಿರೋಂಥ ಲೆಮನ್ ಚಿಕನ್ ಮಾಡೋದು ಹೇಗೆ ಅಂತ ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ನಿಮಗೆ ಖುಷಿ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ನೋಡಿ, ಬಾಯಲ್ಲಿ ನೀರು ಬರುವಂತಹ ಲೆಮನ್ ಚಿಕನ್ ರೆಡಿ ಇದೆ. ಸಖತ್ತಾಗಿರುತ್ತೆ. ಇದು ಈಸಿ ಕೂಡ ಮಾಡಲಿಕ್ಕೆ, ಆಮೇಲೆ ತಿನ್ನಲಿಕ್ಕೂ ಕೂಡ ಚೆಂದ ಸ್ಪೈಸಿ. ಒಂದು ಆ ಲೆಮನ್ದೆಲ್ಲ ಟೇಸ್ಟ್ ಭಾಳ ಚೆನ್ನಾಗಿ ಅನಿಸುತ್ತೆ. ಅದು ಹೇಗೆ ಮಾಡೋದು ಅಂತ ನಮಗೆ ನೋಡೋಣ. ನಾನೊಂದು ಅರ್ಧ kg ಅಷ್ಟೇ ಚಿಕನ್ ತೊಗೊಂಡಿದ್ದೀನಿ. ಸ್ಕಿನ್ ಔಟ್ ಮಾಡಿರೋದು ಮತ್ತು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋಂಥ ಚಿಕನ್ಗೆ ಚೆನ್ನಾಗಿ ತೊಳೆದು ಹಿಂಡಿ ಒಂದು ಪಾತ್ರೆಗೆ ಹಾಕಿ, ಮತ್ತು ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿ ಹಾಕಿ, ಯೆಲ್ಲೋ ಕಲರ್ ಬೇಕು ನಮಗೆ, ಅದಕ್ಕೆ ಪೆಪ್ಪರ್ ಪೌಡ್ರು, ಕರಿಮೆಣಸಿನ ಪುಡಿ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಆಮೇಲೆ ಅರ್ಧ ಹೋಳು ನಿಂಬೆ ರಸ ಹಾಕ್ತಾಯಿದ್ದೀನಿ, ಲೆಮನ್ ಜ್ಯೂಸ್ ಅದು. ಆಮೇಲೆ ನೋಡಿ, ಚಿಕನ್ನು, ಉಪ್ಪು, ಅರಿಶಿನ ಪುಡಿ, ಪೆಪ್ಪರ್ ಪೌಡ್ರು, ಲೆಮನ್ ಜ್ಯೂಸು ಇದಿಷ್ಟು ಹಾಕ್ಬಿಟ್ಟು ಚೆಂದ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ದೊಡ್ಡ ಸ್ಪೂನು ಕರ್ಡ್ ಹಾಕಬೇಕು, ಮೊಸರು. ಇದು ಮೊಸರನ್ನ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ದೊಡ್ಡ ಸ್ಪೂನಲ್ಲಿ ಆ ಅಳತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 20 ಮಿನಿಟ್ಸ್ ಹಾಗೇ ಇರಲಿ ಅದು. ಅದಾದಮೇಲೆ ನಮಗೆ ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕ್ಕೋಣ. ಎಣ್ಣೆ ಬಿಸಿ ಆಗಲಿ. ಬಿಸಿ ಆದಮೇಲೆ ಇದೆಲ್ಲವನ್ನು ಸುತ್ತ ಇಟ್ಕೊಡ್ಬೇಕು. ಫುಲ್ ಫ್ಲೇಮಲ್ಲೇ ಇಡಿ. ಫುಲ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ತಗೊಳ್ಬೇಕು. ಈ ಮಿಕ್ಸಿಂಗೆಲ್ಲ ಇರುತ್ತೆ ನೋಡಿ, ಅದನ್ನು ಕೈಯಲ್ಲಿ ಮಾಡಿದ್ರೆ ಆ ಮಿಕ್ಸಿಂಗ್ಗೆ ಟೇಸ್ಟ್ ಚೆನ್ನಾಗಿ ಬರೋದು. ಎಲ್ಲ ಉಪ್ಪು ಖಾರ ಕರೆಕ್ಟಾಗಿ ಹಿಡಿಯುತ್ತೆ. ಆ ಕೈಯಲ್ಲಿ ಹಾಕಿ ಮಾಡುವಾಗಲೇ ಅದ್ರ ಟೇಸ್ಟ್ ಬೇರೆ ಇರುತ್ತೆ. ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಮಿಕ್ಸಿಂಗ್ ಇರೋಲ್ಲ. ಅದು ಫ್ರೈ ಆಗ್ತಿರಲಿ ಅಷ್ಟರಲ್ಲಿ ಇದು ಕಾರ್ನ್ಫ್ಲೋರು, ಜೋಳದ ಹಿಟ್ಟು, ಅದನ್ನು ಸ್ವಲ್ಪ ನೀರಲ್ಲಿ ಕಲಸಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಆಯಿತಾ? ಒಂದು 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಈಗ ಇದು ಫ್ರೈ ಆಗಿ ಬರುತ್ತೆ. ಉಲ್ಟಾ ಮಾಡೋಣ, ಆಚೆ ಈಚೆ ಅದನ್ನ ತಿರುಗಿಸ್ಕೊಡೋಣ, ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇಷ್ಟರಲ್ಲಿ ಅದು ಬೆಂದಿರುತ್ತೆ ನೋಡಿ. ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿ ಹಾಕಿದ್ವಲ್ಲ ಎಲ್ಲೋನ ನಾವು, ಹಾಗಾಗಿ ಎಲ್ಲೋ ಕಲರ್ ಇದಾಗಿರೋದು. ಇದು ಫ್ರೈ ಆದಮೇಲೆ ಬೇರೆ ಒಂದು ಪ್ಲೇಟಲ್ಲಿ ತೆಗೆದಿಡಿ. ಆಮೇಲೆ ಆಯಿಲ್ ಜಾಸ್ತಿ ಇರುತ್ತೆ. ಆಯಿಲ್ನ ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಇಟ್ಕೊಂಡು ಬಾಕಿನೆಲ್ಲ ತೆಗೆದಿಟ್ಕೊಂಬಿಡೋಣ, ಸಪ್ರೇಟ್ ತೆಗೆದಿಟ್ಕೊಂಬಿಡೋಣ. ಈಗ ಫಸ್ಟು ಚಿಕನ್ ಫ್ರೈ ಮಾಡಿ ತೆಗೆದಿಡ್ತಾಯಿದ್ದೀನಿ. ಆಮೇಲೆ ಆಯಿಲ್ನು ತೆಗೆದ್ಬಿಟ್ಟಿದ್ದೀನಿ, ಸ್ವಲ್ಪ ಆಯಿಲ್ ಇದೆ ಅಷ್ಟೇ. ಇದೊಂದು 4 ಹಸಿಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು, ಸಣ್ಣ ಸಣ್ಣದಾಗಿ ಚಾಪ್ ಮಾಡಿ ಹಾಕಬೇಕು. ಅದೇನು ನಮ್ಮ ಬಾಯಿಗೆ ಸಿಗಬಾರ್ದು, ಖಾರ ಮಾತ್ರ ಹಿಡಿಬೇಕು ಆಯಿಲ್ಗೆ. ಫಸ್ಟು ಹಸಿಮೆಣಸಿನ್ಕಾಯಿ ಹಾಕಿದಾಗ ಅದು ಫ್ರೈ ಆಗುವಾಗ ಆಯಿಲ್ಗೆಲ್ಲ ಖಾರ ಹಿಡಿದಿರುತ್ತೆ. ಸೊ ಚಿಕನ್ ಹಾಕುವಾಗ ಚೆಂದ ಖಾರನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೋಡಿ. ಸಣ್ಣ ಸಣ್ಣದಾಗಿ ಚಾಪ್ ಮಾಡಿರೋದು. ಈಗ ಒಂದು ಉಂಡೆ ಬೆಳ್ಳುಳ್ಳಿ, ಇದು ಗಾರ್ಲಿಕ್ನ ಸಣ್ಣ ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಕರಿ ಲೀವ್ಸ್, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಳ್ಳಿ, ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಫ್ಲೇಮ್ನ ಫ್ರೈ ಮಾಡ್ತಾ ಇರಿ ಅದನ್ನು, ಅದೇ ಆಯಿಲೆಲ್ಲ ಆಗಲಿ. ಈಗ 1 ಟೇಬಲ್ ಸ್ಪೂನು ಧನಿಯಾ ಪುಡಿ ಹಾಕ್ತಿದ್ದೀನಿ, ಕೊರಿಯಂಡರ್ ಪೌಡರ್, ಅದನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಅದನ್ನು ಚೆಂದ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ಇದು ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್ನ ಹಾಕ್ತಾಯಿರೋದು, ಮತ್ತು ಆನಿಯನ್ನ, ಈರುಳ್ಳಿನ ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಬಿಟ್ಟು ಇದೆಲ್ಲವನ್ನು ಚೆಂದ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಚೆನ್ನಾಗಿ ಆ ಕ್ಯಾಪ್ಸಿಕಮ್ಗೆ, ಆನಿಯನ್ಗೆಲ್ಲ ಮಸಾಲೆ ಹಿಡಿಬೇಕು. ಮುಚ್ಚಿಡಿ, ಒಂದು 2 to 3 ಮಿನಿಟ್ಸ್ ಸಾಕು. ಅದಾದಮೇಲೆ ತೆಗೆದು ನೋಡಿ, ಅದೆಲ್ಲ ಬೆಂದಿರುತ್ತೆ. ಈ ಕ್ಯಾಪ್ಸಿಕಮ್ ಮೆತ್ತಗೆ ಬೆಂದುಬಿಡಬಾರ್ದು, ಅದು ಬಾಯಿಗೆ ಸಿಗಬೇಕು ನಮಗೆ, ಆ ಥರ ಬೇಯಬೇಕು. ಈ ಟೈಮಲ್ಲಿ ನಾವು ಚಿಕನ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಭಾಳ ಈಸಿ, ಭಾಳ ಕ್ವಿಕ್ಕಾಗುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ.
ಸ್ಟಾರ್ಟರ್ಸ್ಗೆಲ್ಲ ಚೆನ್ನಾಗಿರುತ್ತೆ ಇದು. ನೋಡಿ ಎಲ್ಲ ಚೆಂದ ಮಿಕ್ಸ್ ಆಯಿತು ನೋಡಿ. ಈಗ ಕೆಲಸ ಮುಗೀತು, ನಮಗೆ ಲೆಮನ್ ಚಿಕನ್ನು ರೆಡಿ ಆಗ್ತಿದೆ. ಇನ್ನೊಂದು ಅರ್ಧ ಹೋಳು ಲೆಮನ್ ಜ್ಯೂಸನ್ನ ಹಾಕ್ಕೊಳ್ಳಿ ಆಯಿತಾ. ಸ್ವಲ್ಪ ಲೆಮನ್ದು ಫ್ಲೇವರು ಮುಂದೆ ಇರಬೇಕು. ಇದಾದಮೇಲೆ ಕಾರ್ನ್ಫ್ಲೋರು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಜೋಳದ ಹಿಟ್ಟನ್ನು ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಅದನ್ನ ಇಟ್ಕೊಂಡು ಒಂದು ಸಲ ಆಚೆ ಈಚೆ ರೌಂಡ್ ಮಾಡಿ ತೆಗೆದ್ಬಿಟ್ಟು ಸರ್ವ್ ಮಾಡ್ಕೊಳ್ಳಿ. ಸೂಪರ್ಬಾಗಿರುತ್ತೆ. ಸ್ಲೈಸಾಗಿ ಲೆಮನ್ ಕಟ್ ಮಾಡಿ ಇಟ್ಕೊಳ್ಳಿ. ಇನ್ನೂ ಸ್ವಲ್ಪ ಉಳಿಬೇಕು ಅಂದರೆ ಅದನ್ನ ಸ್ಕ್ವೀಸ್ ಮಾಡಿಕೊಂಡು ತಿನ್ಬೋದು. ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೀವು. ಮಾಡಿಬಿಟ್ಟು ಇದು ಹೇಗಿತ್ತು ಅಂತ ನನಗೆ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.